ದ್ವೈತ ವೇದಾಂತದ ಸಿದ್ಧಾಂತದ ಕೆಲವು ಪ್ರಮುಖ ಪ್ರಮೇಯಗಳು. ಶ್ರೀಹರಿ ಶ್ರೀಮನ್ನಾರಾಯಣ ಸರ್ವೋತ್ತಮನಿದ್ದಾನೆ. ವಾಯುದೇವರು ಜೀವೋತ್ತಮರಿದ್ದಾರೆ. ಈಶ ಪ್ರಪಂಚದಲ್ಲಿ 3 ತತ್ವಗಳು: ಈಶ, ಜೀವ, ಜಡ ಎಂಬುದಾಗಿ. ಈಶ ಹಾಗೂ ಜೀವ ಪರಸ್ಪರ ಭಿನ್ನರು. ಜೀವರಿಗೂ ಈಶರಿಗೂ ಭೇದ ಇದೆ. ಜೀವನೇ ಈಶ ಅಲ್ಲ, ಇದು ಒಂದು. ಜೀವರೊಳಗೂ ಕೂಡ ಅನೇಕ ಜೀವರಾಶಿಗಳ ಇದ್ದಾರೆ. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ, ಜೀವರಾಶಿಗಳು ಅನಂತ ಇದ್ದಾರೆ. ಆ ಅನಂತ ಜೀವರಾಶಿಗಳೊಳಗೂ ಕೂಡ ಪರಸ್ಪರ ಭೇದ ಇದೆ. ಪರಸ್ಪರ ಭೇದ ಅಂತಂದ್ರೆ ಎಕ್ಸಿಸ್ಟೆನ್ಸ್ ಪ್ರತ್ಯೇಕ ಇದೆ. ಅವನೇ ಇವನು, ಇವನೇ ಅವನು ಅಲ್ಲ. ಅದರಂತೆ ಜೀವರಿಗೆ ಜೀವರೊಳಗೂ ಭೇದ ಇದೆ, ಜೀವ ಈಶನಿಗೂ ಭೇದ ಇದೆ. ಅದರಂತೆ ಜೀವ ಜಡಕ್ಕೂ ಭೇದ ಇದೆ. ಜಡಗಳು ಜಡ ವಸ್ತುಗಳು ಅನೇಕ ಇದ್ದಾವೆ, ಅವುಗಳೊಳಗೂ ಕೂಡ ಪರಸ್ಪರ ಭೇದ ಇದೆ. ಜೀವ ಎಂದಿಗೂ ಜಡ ಅಲ್ಲ, ಜೀವ ಎಂದಿಗೂ ಈಶನಲ್ಲ. ಜೀವರೊಳಗೆ ಪರಸ್ಪರ ಭೇದ ಇದೆ, ಜಡಗಳೊಳಗೂ ಪರಸ್ಪರ ಭೇದ ಇದೆ. ಜಡ ಎಂದಿಗೂ ಈಶನಲ್ಲ. 5 ಮುಖ್ಯ ಪ್ರಮೇಯಗಳು. ಇಲ್ಲಿ ನಾವು ಸಂಸಾರಾವಸ್ಥೆಯಲ್ಲಿದ್ದೇವೆ. ಸಂಸಾರ ಅಂದರೇನು ಅಂತ ನಾವು ವಾಡಿಕೆಯಲ್ಲಿ, ರೂಢಿಯಲ್ಲಿ ಸಂಸಾರ ಎಂಬ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಗಂಡ, ಹೆಂಡತಿ, ಮಕ್ಕಳು, ಈ ಕುಟುಂಬ ವ್ಯವಸ್ಥೆಯಲ್ಲಿ ಸಂಸಾರ ಶಬ್ದವನ್ನು ಪ್ರಯೋಗಿಸ್ತೇವೆ. ಶಾಸ್ತ್ರದಲ್ಲಿ ಸಂಸಾರ ಅನ್ನುವ ಶಬ್ದಕ್ಕೆ ಅರ್ಥ ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ್ದಾಗಿದೆ. ಇವಾಗ ಎಲ್ಲ ನಾವು ಸಂಸಾರಿಗಳು ಅನ್ನೋ ಶಬ್ದದ ಅರ್ಥ ಪರಿಪೂರ್ಣ ಗೊತ್ತಾಗಬೇಕು ಅಂತಿದ್ರೆ ಅದರ ವಿರುದ್ಧಾರ್ಥಕ ಪದ ಅದನ್ನು ತಿಳಿದರೆ ಸ್ಪಷ್ಟ ಆಗತ್ತೆ. ಇವರು ಸಂಸಾರಿಗಳು. ಹಾಗಾದರೆ ಯಾರು ಸಂಸಾರಿಗಳಲ್ಲ, ಯಾರು ಮುಕ್ತರೋ ಅವರು ಸಂಸಾರಿಗಳಲ್ಲ. ಇವರು ಸಂಸಾರಿಗಳು, ವಿರುದ್ಧಾರ್ಥಕ ಪದ ಮುಕ್ತರು. ಹಾಗಾದರೆ ಈಗ ಸಂಸಾರಿಗಳು ಯಾರು ಅನ್ನುವ ಶಬ್ದಕ್ಕೆ ಅರ್ಥ ಸುಲಭವಾಯಿತು. ಯಾರು ಮುಕ್ತರಲ್ಲವೋ ಅವರೆಲ್ಲರೂ ಕೂಡ ಸಂಸಾರಿಗಳು. ಸನ್ಯಾಸಿಗಳು ಸಂಸಾರಿಗಳೇ. ಹಾಗಾದರೆ ಸಂಸಾರ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಸಂಸರತಿ, ಅನುಸರತಿ ಅಂದರೆ ಅವನ ಬೆನ್ನ ಹಿಂದೆ ಇವನು ಹೋಗ್ತಾ ಇದ್ದಾನೆ. ಸರತಿ ಅಂದರೆ ಸೃಗತವು, ಗಮನಾರ್ಥಕವಾಗಿರುವಂತಹದ್ದು ಸೃಧಾತು. ಖಯಂತವಾದಂತಹ ರೂಪ ಸಾರ. ಉಪಸರ್ಗ ಸೇರಿದರೆ ಅದೇ ಸಂಸಾರ. ಸಂಸರತಿ, ಚೆನ್ನಾಗಿ ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗ್ತಾ ಇದ್ದಾನೆ? ಯಾರು ಹೋಗ್ತಾ ಇದ್ದಾನೆ? ಜೀವ, ಅವನು ಸಂಸಾರಿ. ಎಲ್ಲಿ ಹೋಗ್ತಾ ಇದ್ದಾನೆ? ನಾನಾ ದೇಹಗಳಲ್ಲಿ ಸಂಚರಿಸ್ತಾ ಇದ್ದಾನೆ. ನಾನಾ ದೇಹಗಳಲ್ಲಿ ಸಂಚರಿಸ್ತಾ ಇದ್ದಾನೆ. ಏನು ನಾನಾ ದೇಹಗಳಲ್ಲಿ ಸಂಚರಿಸುವುದು ಅಂದರೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಒಬ್ಬ ಜೀವ ಒಂದು ದೇಹದೊಳಗೆ ಪ್ರವೇಶಿಸ್ತಾನೆ. ದೇಹದೊಳಗೆ ಇವನು ಪ್ರವೇಶಿಸ್ತಾನೋ, ಇವನನ್ನೇ ದೇಹ ಆವರಿಸಿಕೊಳ್ಳತ್ತೋ. ಆ ದೇಹದಲ್ಲಿ
ಒಂದಿಷ್ಟು ಸಮಯ ಆ ದೇಹಕ್ಕೆ ಒಂದು ಸಾಮರ್ಥ್ಯ ಅಂತ ಇದೆ, ಅಷ್ಟು ಸಮಯ ಆ ದೇಹಕ್ಕೆ ಬದುಕು. ಒಂದು ದಿವಸ ಆ ದೇಹದ ಸಾಮರ್ಥ್ಯ ಕುಂದತ್ತೆ, ಅದು ಬಿದ್ದು ಬಿಡುತ್ತೆ. ಸರಿ, ಅಲ್ಲಿಂದ ಹೊರಬಂದಾತ ಇನ್ನೊಂದು ದೇಹವನ್ನು ಪಡೆಯುತ್ತಾನೆ. ಅಲ್ಲಿ ಇಷ್ಟು ಪ್ರಾಕೃತಿಕವಾಗಿರತಕ್ಕಂತಹ ಆ ಶರೀರ ಒಂದು ದಿವಸ ಬಿದ್ದು ಹೋಗತ್ತೆ, ಇನ್ನೊಂದು ದೇಹವನ್ನು ಪ್ರವೇಶಿಸ್ತಾನೆ. ಇದೇ ಸಂಸಾರ. ಸಂಸಾರತೆ ನಾನಾ ದೇಹಗಳಲ್ಲಿ ಪ್ರವೇಶಿಸ್ತಾನೆ, ಹೊರಬರ್ತಾನೆ. ಇದೇ ಅವನಿಗೆ ಹುಟ್ಟು ಸಾವುಗಳು. ಜೀವ ಅನಾದಿ ನಿತ್ಯ. ಜೀವನಿಗೆ ಹುಟ್ಟು ಸಾವಿಗಳಿಲ್ಲ. ಆದರೂ ಲೋಕದಲ್ಲಿ ಅವ ಹುಟ್ಟಿದ, ಇವನು ಸತ್ತ ಅಂತ ಹೇಳೋದು ಮಾತಿದೆ. ಏನರ್ಥ? ಆ ಜೀವನಿಗೆ ಪ್ರಾಕೃತಿಕವಾದ ಪಾಂಚಭೌತಿಕವಾದ ಶರೀರದ ಸಂಬಂಧ ಬರೋದು, ಅದು ದೂರ ಆಗೋದು, ಬರೋದು ದೂರ ಆಗೋದು. ಇದನ್ನೇ ಹುಟ್ಟು ಸಾವು ಎಂಬುದಾಗಿ ಪರಿಗಣಿಸಲಾಗಿದೆ. ಇದು ದುಃಖ ರೂಪ. ಈ ಸಂಚಾರ ಏನಿದೆಯಲ್ಲ, ಸಂಸಾರ ಅಂತಂದರೆ ಸಂಚಾರ, ಜೀವನಿಗಿದು ದುಃಖ ರೂಪವಾಗಿರುವಂತಹದ್ದು. ಗಮನಿಸಿ, ಸಂಚಾರ ಅನ್ನೋದು ಬೇಕು. ಊರಿಂದೂರಿಗೆ ನಾವು ಸಂಚರಿಸ್ತೇವೆ. ಸಂಚರಿಸಲಿಕ್ಕೆ ನಮಗೆ ಯಾನ ವಾಹನಗಳು ಬೇಕು. ಒಂದು ಬಸ್ಸನ್ನು ಪ್ರವೇಶಿಸ್ತೇವೆ, ಎಲ್ಲಿಗೆ ಹೋಗೋದು ಗೊತ್ತಿಲ್ಲ. ಆ ಬಸ್ಸು ಎಷ್ಟು ದೂರ ಹೋಗತ್ತೆ ಅಷ್ಟು ದೂರ ಅದರೊಳಗೆ ಸಂಚರಿಸೋದು. ಇನ್ನು ಆ ಬಸ್ಸು ಮುಂದೆ ಹೋಗೋದಿಲ್ಲ ಅಂತಂದಾಗ ಅಲ್ಲಿಂದ ಕೆಳಗಿಳಿಯೋದು, ಇನ್ನೊಂದು ಬಸ್ಸನ್ನು ಏರೋದು. ಆ ಬಸ್ಸು ಎಷ್ಟು ದೂರ ಹೋಗತ್ತೋ ಅದರೊಳಗೆ ಸಂಚಾರ. ಇನ್ನು ಮುಂದೆ ಹೋಗೋದಿಲ್ಲ ಅಂತಂದಾಗ ಕೆಳಗಿಳಿಯೋದು. ಇದೇ ನಡೀತಾ ಇದ್ದರೆ ಅದು ದುಃಖ ರೂಪವಾದದ್ದು. ಸಂಚಾರ ಅನ್ನೋದು ಬೇಕು. ಯಾಕೆ? ಗುರಿಯನ್ನು ಮುಟ್ಟುವುದಕ್ಕೆ. ಹಾಗೆ ಗುರಿಯನ್ನು ಮುಟ್ಟಬೇಕು ಅಂತಿದ್ರೆ ನಮ್ಮ ಗುರಿ ಏನು ಅನ್ನೋದರ ಪರಿಜ್ಞಾನ ಬೇಕು. ಆ ಗುರಿ ಮುಟ್ಟಿದಾಗ ಅಲ್ಲಿಂದ ನಾವು ಕೆಳಗಿಳಿಬೇಕು. ಗೊತ್ತು ಗುರಿ ಇಲ್ಲದ ಪ್ರಯಾಣ ಅದು ದುಃಖ ರೂಪವಾದದ್ದು. ಹಾಗೆ ಈ ಜೀವನಿಗೆ ಎಲ್ಲಿಯೂ ಹೋಗಬೇಕು ಅಂತ ಗೊತ್ತಿಲ್ಲ. ನಾನಾ ದೇಹಗಳಲ್ಲಿ ಸಂಚರಿಸ್ತಾ ಇದ್ದಾನೆ. ದೇಹದ ಪ್ರಾಕೃತಿಕವಾದ ದೇಹ ಅಂಟಿಕೊಳ್ಳುವಾಗ ದುಃಖ, ಪ್ರಾಕೃತಿಕವಾದ ದೇಹ ಜೀವನಿಂದ ಬಿಡಿಸಿಕೊಳ್ಳುವಾಗ ಜೀವನಿಗೆ ದುಃಖ. ಆ ದೇಹ ಅಂಟಿಕೊಂಡು ವಿಯೋಗಗೊಳ್ಳುವ ತನಕ ನಡುವಿನ ದಿವಸಗಳಲ್ಲಿ ನಾನಾ ಬಗೆಯ ದುಃಖಗಳು. ಚೇತನ ಮಾತ್ರದ ಬಯಕೆ ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್. ದುಃಖ ನಮಗೆ ಯಾವತ್ತೂ ಬೇಡ, ಸುಖ ನಿರಂತರವಾಗಿ ಬೇಕು. ದುಃಖದ ಲೇಷವೂ ಇಲ್ಲದ ಸುಖ ದೊರಕಬೇಕು. ಇಂತಹ ಸುಖವನ್ನೇ ಮೋಕ್ಷ ಅಂತ ಕರೆದಿದ್ದಾರೆ. ಸಂಸಾರ ಅವಸ್ಥೆಯಲ್ಲಿ ಸುಖವನ್ನು ಉಣ್ತೇವೆ, ಇಲ್ಲ ಅಂತಿಲ್ಲ. ಆದರೆ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಚಕ್ರದ ಅರ, ತಿರುಗ್ತಾ ಇರುವ ಚಕ್ರದ ಅರ ಒಂದು ಬಾರಿ ಕೆಳಮುಖವಾಗತ್ತೆ, ಇನ್ನೊಮ್ಮೆ ಮೇಲ್ಮುಖವಾಗತ್ತೆ. ಮೇಲ್ಮುಖವಾಗತ್ತೆ ಅಂದಾಗ ಮರುಕ್ಷಣದಲ್ಲೇ ಪುನಃ ಅದು ಕೆಳಮುಖವಾಗತ್ತೆ. ಹೀಗೆ ಇಲ್ಲಿ ಸುಖ ದುಃಖಗಳು ಅನ್ನೋದು ಹಾಗೆ. ಆದರೆ ನಮಗಾರಿಗೂ ಜೀವರಾಶಿಗಳಿಗೆ ಹೌದು ಸುಖದ ಜೊತೆಗೆ ಒಂದಿಷ್ಟು ದುಃಖವೂ ಬರಲಿ ಅನ್ನುವ ಅಪೇಕ್ಷೆ ಯಾರಿಗೂ ಇರಲ್ಲ.
ಸುಖ ಒಂದೇ ಬೇಕು, ದುಃಖ ಯಾವತ್ತೂ ಬರಬಾರದು, ಎಲ್ಲಷ್ಟೂ ಬರಬಾರದು. ಅಂತಹ ಸ್ಥಿತಿಯೇ ಮೋಕ್ಷ. ಆ ಮೋಕ್ಷವನ್ನು ಪಡೆಯಬೇಕು ಅಂತಿದ್ರೆ ಈ ಜೀವರಾಶಿಗಳು ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಸಂಸಾರವೆಂಬಂತಹ ಪ್ರಕೃತಿಯ ಬಂಧವೆಂಬಂತಹ ಕೆಸರಲ್ಲಿ ಮುಳುಗಿದ ಜೀವರು ಪ್ರಕೃತಿಯ ಬಂಧನವನ್ನು ಕಳಕೊಳ್ಳೋದೆ, ಶಾಶ್ವತವಾಗಿ ಕಳಕೊಳ್ಳೋದೆ ಮೋಕ್ಷ. ಇಂತಹ ಮೋಕ್ಷ ಹೇಗೆ ನಾವು ಪಡೆಯಬೇಕು? ನಾವೇ ನಮ್ಮ ಪ್ರಯತ್ನದಿಂದ ಪಡ್ಕೊಳ್ತೇವೆ, ಈ ಪ್ರಕೃತಿಯ ಬಂಧದಿಂದ ಹೊರಬರ್ತೇವೆ ಅಂದರಿಲ್ಲ. ಮತ್ತೊಬ್ಬನ ಸಹಾಯದಿಂದ ನಾವು ಹೊರಬರ್ತೇನೆ, ನನ್ನ ಸಹಾಯದಿಂದ ಮತ್ತೊಬ್ಬ ಹೊರಬರ್ತಾನೆ, ಅದೂ ಇಲ್ಲ. ಇಬ್ಬರು ಕೆಸರಲ್ಲಿ ಮುಳುಗಿದ್ದಾರೆ. ಹೊರಬರಬೇಕು ಅಂತಾರೆ. ಅವನ ಹೊಸರಾಟಕ್ಕೆ ಇನ್ನಷ್ಟು ಕೆಸರ ಒಳಗೆ ಹೋಗ್ತಾನೆ. ಹಾಗಿಲ್ಲ, ಪಕ್ಕದಲ್ಲಿ ಇನ್ನೊಬ್ಬ ಇದ್ದಾನೆ, ಅದೇ ಕೆಸರಲ್ಲಿ ಮುಳುಗಿವ, ಅವನ ಸಹಾಯದಿಂದ ನಾನು ಹೇಳಿ ಬರ್ತೇನೆ, ನನ್ನ ಸಹಾಯದಿಂದ ಅವನ ಮೇಲೆ ಬರ್ತಾನೆ. ಇಲ್ಲ, ಅವನ ಭಾರಕ್ಕೆ ಇವನು ಇನ್ನಷ್ಟು ಕುಸಿತಾನೆ, ಇವನ ಭಾರಕ್ಕೆ ಅವನು ಇನ್ನಷ್ಟು ಕುಸಿತಾನೆ. ಹಾಗಾದರೆ ಕೆಸರಿನಿಂದ ಹೊರಬರಬೇಕು ಅಂತಾದರೆ ಯಾರು ಕೆಸರಲ್ಲಿ ಹೂತು ಹೋಗಿಲ್ಲವೋ, ಕೆಸರಿನಿಂದ ಹೊರಗೆ ನಿಂತಿದ್ದಾನೋ ಅವನು ಸಹಾಯ ಹಸ್ತ ನೀಡಿದ ಅಂತಂದರೆ ಅವನ ಕೈ ಹಿಡಿದು ಮೇಲೆ ಬರುವುದು ಸಾಧ್ಯ. ಕೆಸರಲ್ಲಿ ಮುಳುಗಿದಾತ ಇನ್ನೊಬ್ಬ ಕೆಸರಲ್ಲಿ ಮುಳುಗಿದಾತನನ್ನು ಮೇಲೆತ್ತಲಾರ. ಹಾಗೆ ಪ್ರಕೃತಿಯ ಬಂಧನದಲ್ಲಿ ಮುಳುಗಿದರು ಎಲ್ಲ ಜೀವರಾಶಿಗಳು. ಅವರಲ್ಲಿಂದ ಹೊರಬರಬೇಕು ಅಂತಿದ್ರೆ ಯಾರು ಪ್ರಕೃತಿಯ ಬಂಧನಕ್ಕೆ ಕಟ್ಟು ಹೊಡೆದವರಲ್ಲವೋ ಅವರ ಸಹಾಯದಿಂದ ಹೊರಬರಬೇಕು. ಅವನು ಯಾರು? ಅವನು ಭಗವಂತ. ಪ್ರಕೃತಿಗೂ ಸ್ವಾಮಿಯಾಗಿರುವ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್. ಆ ಪ್ರಕೃತಿಯೂ ಕೂಡ ಯಾವ ಭಗವಂತನನ್ನು ಆಶ್ರಯಿಸಿಕೊಂಡಿದೆ, ಯಾರು ಪ್ರಕೃತಿಯ ಬಂಧಕ್ಕೆ ಕಟ್ಟು ಹೊಡೆದವನಲ್ಲ, ಅವನ ಸಹಾಯ ಇದ್ದಾಗ ಮಾತ್ರ ಜೀವರಾಶಿಗಳು ಈ ಕೆಸರಿನಿಂದ, ಪ್ರಕೃತಿಯ ಬಂಧನದಿಂದ ಹೊರಬರಬಲ್ಲರು. ಹಾಗಾಗಿ ಅಂತಹ ಭಗವಂತನ ಅನುಗ್ರಹವನ್ನು ಸಂಪಾದಿಸಬೇಕು. ಯಾರ ಮೇಲೆ ಭಗವಂತ ಪ್ರಸನ್ನನಾಗ್ತಾನೆ ಅವನನ್ನು ಮೇಲೆತ್ತಾನೆ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ ನ ಅಪರೇಣ. ಯಸ್ಯ ಪ್ರಸಾದಾತ್, ಯಾವ ಭಗವಂತನ ಪ್ರಸಾದದಿಂದ ಮಾತ್ರ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾತ್ ಮುಚ್ಯತೆ, ಪರಮ ದುಃಖ ರೂಪವಾಗಿರುವ ಈ ಸಂಸಾರದಿಂದ ಜೀವನೊಬ್ಬ ಹೊರಬರ್ತಾನೆ. ನಾ ಪರೇಣ, ಬೇರೆ ದಾರಿಯೇ ಇಲ್ಲ. ಹಾಗಾದರೆ ಭಗವಂತನ ಪ್ರಸಾದವನ್ನು ಸಂಪಾದನೆ ಮಾಡಬೇಕು. ಭಗವಂತ ಯಾರ ಮೇಲೆ ಪ್ರಸನ್ನನಾಗ್ತಾನೆ, ಭಗವಂತನ ಪ್ರಸಾದವನ್ನು ಸಂಪಾದಿಸುವ ಬಗೆ ಹೇಗೆ? ಭಗವಂತನೇ ಭಗವದ್ಗೀತೆಯಲ್ಲಿ ಅಂದಿರುವ ಮಾತು, ಜ್ಞಾನೀ ಪ್ರಿಯತಮಃ ಅಥೋ ಮೇ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇಂತಹ ಮಾತುಗಳ ಮೂಲಕ ಭಗವಂತ ಜ್ಞಾನಿಯಾದವನು ಮಾತ್ರ ತನಗೆ ಅತ್ಯಂತ ಪ್ರಿಯತಮ, ಜ್ಞಾನದಿಂದ ನಾನು ಪ್ರಸನ್ನನಾಗ್ತೇನೆ, ಅದರಿಂದ ಪ್ರಸನ್ನನಾದ ನಾನು ಮೋಕ್ಷವನ್ನೇ ನೀಡ್ತೇನೆ ಅಂದದಿದೆ. ಹಾಗಾಗಿ ಭಗವಂತನ ಪರಮ ಪ್ರಸಾದವನ್ನು ಪಡೆಯಬೇಕು. ಅದಕ್ಕಿರುವ ದಾರಿ ಒಂದೇ ದಾರಿ, ಅದು
ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯುವುದು. ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು ಅಂತಿದ್ರೆ ಮೊದಲು ಪರೋಕ್ಷ ಜ್ಞಾನವನ್ನು ಪಡೆಯಬೇಕು. ಆ ಪರೋಕ್ಷ ಜ್ಞಾನವನ್ನು ಪಡೆಯಲಿಕ್ಕೆ ಇರತಕ್ಕಂತಹ ದಾರಿ ಶ್ರವಣ ಮನನ ನಿಧಿಧ್ಯಾಸನಗಳು. ಆತ್ಮಾವಾರೇ ದ್ರಷ್ಟವ್ಯ, ಅದಕ್ಕೋಸ್ಕರ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಯಾವುದರ ಶ್ರವಣ? ಸಚ್ಚಾಸ್ತ್ರಗಳ ಶ್ರವಣ. ಭಗವಂತನನ್ನು ತಿಳಿಲಿಕ್ಕೆ ಇರತಕ್ಕಂತಹ ಮಾರ್ಗ ವೇದಗಳು. ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯ. ಸರ್ವೈಃ ವೇದೈಃ ವೇದ್ಯಃ ಕಃ ಅಹಮೇವ. ಭಗವದ್ಗೀತೆಯಲ್ಲಿ ಭಗವಂತನ ಮಾತು. ವೇದೈಶ್ಚ ಸರ್ವೈರಹಮೇವ ವೇದ್ಯ. ಆ ವೇದಗಳ ಅಧ್ಯಯನವನ್ನು ನಡೆಸಬೇಕು. ವೇದಗಳು ಭಗವಂತನನ್ನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನನ್ನಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಭಗವದ್ಗೀತೆ ಎಂಬುದು ಮಹಾಭಾರತದ ಒಂದು ಭಾಗ. ಶಾಸ್ತ್ರೇಷು ಭಾರತಂ ಸಾರಂ. ಸಮಸ್ತ ಶಾಸ್ತ್ರಗಳಲ್ಲಿ ಮಹಾಭಾರತವು ಸಾರಭೂತವಾದದ್ದು. ತತ್ರ ನಾಮಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾಚ. ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿಯೂ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಅಲ್ಲೂ ಮತ್ತೆ ಕೊನೆಯ ಕೆಲವು ವಾಕ್ಯಗಳು ಗಮನಿಸಿ. ಪರಮಾತ್ಮ ಶ್ರೀಕೃಷ್ಣ ಅಲ್ಲಿ ತನಗೆ ಪುರುಷೋತ್ತಮ ಅನ್ನೋ ಹೆಸರಿದೆ, ಅದು ಯಾಕೆ ಬಂದಿದೆ ಅನ್ನೋದನ್ನು ತೋರಿಸ್ತಾ ತನ್ನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿಕೊಡ್ತಾ ಇದ್ದಾನೆ. ಆ ಮಾತು ಹೀಗಿದೆ: ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯಃ ಈಶ್ವರಃ ಯಸ್ಮಾತ್ ಕ್ಷರಂ ಅತೀತಃ ಅಹಂ ಅಕ್ಷರಾದಪಿ ಚ ಉತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಅರ್ಜುನ, ಲೋಕೆ ವೇದೇ ಚ ಪೌರುಷಯ ಆಗಮಗಳು, ಅಪೌರುಷಯವಾದ ಆಗಮಗಳು. ಅಲ್ಲಿ ನನ್ನನ್ನು ಪುರುಷೋತ್ತಮ ಎಂಬುವ ಶಬ್ದದಿಂದ ಕರೆದಿದೆ. ಯಾಕೆ ನನ್ನನ್ನು ಪುರುಷೋತ್ತಮ ಅಂತ ಕರೀತಾ ಇದ್ದಾರೆ? ಪ್ರಪಂಚವನ್ನು ಎರಡಾಗಿ ವಿಂಗಡಿಸಿದಾಗ ಒಂದು ಪ್ರಪಂಚಕ್ಕೆ ಕ್ಷರ ಪುರುಷ ಅಂತ ಹೆಸರು, ಇನ್ನೊಂದು ಅಕ್ಷರ ಪುರುಷ. ಕ್ಷರಪುರುಷ ಯಾರು? ಕ್ಷರ ಸರ್ವಾಣಿ ಭೂತಾನಿ. ಮಹಾಲಕ್ಷ್ಮಿಯೊಬ್ಬಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಗತ್ತು ಕ್ಷರಪುರುಷ ಅನ್ನೋ ವಿಭಾಗದಲ್ಲಿ ಬರುತ್ತೆ. ಕೂಟಸ್ಥ ಅಕ್ಷರ ಉಚ್ಯತೆ. ನಿರ್ವಿಕಾರಳಾಗಿರತಕ್ಕಂಥ ಮಹಾಲಕ್ಷ್ಮಿಯೊಬ್ಬಳೇ ಅಕ್ಷರ ಪುರುಷ ಅನ್ನೋ ಗುಂಪಲ್ಲಿ ಬರ್ತಾರೆ. ಭಗವಂತಂತಾನೆ ಇನ್ನೊಬ್ಬ ಪುರುಷನಿದ್ದಾನೆ, ಅವನು ಉತ್ತಮ ಪುರುಷ. ಸಾಮಾನ್ಯವಾಗಿ ವಿಪ್ರೋತ್ತಮ ಅಂತಂದ್ರೆ ಯಾರು? ವಿಪ್ರರ ಗುಂಪಲ್ಲಿ ಯಾರು ಒಬ್ಬ ಉತ್ತಮನಿದ್ದಾನೋ ಅವನು ವಿಪ್ರೋತ್ತಮ. ಹಾಗೆ ಪುರುಷೋತ್ತಮ ಅಂತ ಒಬ್ಬ ಇದ್ದಾನೆ. ಈಗ ತಾನೇ ಉಲ್ಲೇಖ ಮಾಡಿರುವ ಕ್ಷರಪುರುಷ ಅಕ್ಷರ ಪುರುಷ ಅನ್ನೋ ಗುಂಪಿನಲ್ಲಿ ಯಾರೋ ಒಬ್ಬ ಉತ್ತಮನಿದ್ದಾನೆ, ಅವನೇ ಪುರುಷೋತ್ತಮ ಅಂದುಕೋಬೇಡಿ. ಉತ್ತಮ ಪುರುಷಸ್ತು ಅನ್ಯಃ. ಕ್ಷರಪುರುಷ ಅಕ್ಷರ ಪುರುಷ ಅನ್ನೋ ಗುಂಪಿನ ಎರಡರಲ್ಲೂ ಕೂಡ ಬಾರದೇ ಇರುವ, ಅದಕ್ಕಿಂತ ಹೊರಗಿರುವವನಿದ್ದಾನೆ, ಆ ಪುರುಷೋತ್ತಮ. ಉತ್ತಮ ಪುರುಷಸ್ತು ಅನ್ಯಃ. ಅವನನ್ನೇ ಪರಮಾತ್ಮ ಪರಮಾತ್ಮ ಅಂತ ಕರೆಯೋದು. ಪರಮಾತ್ಮ ಅಂತ ಕರೆಸಿಕೊಂಡವ ಅವನು. ಯಾರವನು? ಎಲ್ಲಿದ್ದಾನೆ? ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ. 3 ಲೋಕದ ಒಳಗೆ ಹೊರಗೆ ನಿಂತುಕೊಂಡು
ಈ ಪ್ರಪಂಚವನ್ನು ಇವತ್ತು ಹೀಗೆ ಇದು ಇದೆ ಅಂತಂದ್ರೆ ಪ್ರಪಂಚದ ಒಳಗೆ ಭಗವಂತ ಸೇರಿಕೊಂಡು ಈ ಪ್ರಪಂಚವನ್ನು ಧರಿಸಿ ನಿಂತಿದ್ದಾನೆ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಯಾವ ಮಣಿಗಳ ಒಳಗೆ ಸೂತ್ರ ದಾರವೊಂದು ಹೊಕ್ಕು ನಿಂತಿದೆ, ಆ ಮಣಿಗಳೆಲ್ಲವೂ ಕೂಡ ಒಂದು ಸಾಲಾಗಿ ನಿಂತಿರ್ತಾವೆ. ಒಳಗಿನ ದಾರ ಹೊರ ಹೋಯಿತು ಅಂತಂದ್ರೆ ಮಣಿಗಳೆಲ್ಲ ಚೆಲ್ಲಾಬಿಲ್ಲಿ. ಭಗವಂತ ಅಂತ ಇದ್ದಾನೆ, ಇವತ್ತು ಈ ಪ್ರಪಂಚ ಹೀಗೆ ನಿಂತಿದೆ, ಇಷ್ಟು ಸುವ್ಯವಸ್ಥಿತವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಕಾರಣ ಈ ಪ್ರಪಂಚದ ಒಳಗೆ ನಾನಿದ್ದೇನೆ. ಯಾಕಿದ್ದೇನೆ? ಈ ಪ್ರಪಂಚ ಹೀಗಿರುವಂತೆ ಧರಿಸಿದವನು ನಾನು. ಲೋಕತ್ರಯಂ ಆವಿಶ್ಯ ಬಿಭರ್ತಿ. ಒಂದು ಪ್ರಶ್ನೆ ಬರುತ್ತೆ, ಒಂದು ಮನೆಗೆ ಬೆಂಕಿ ಬಿತ್ತು ಅಂತಂದ್ರೆ ಮನೆಯ ಒಳಗಿರುವವ ಅದರ ಜೊತೆಗೆ ಸುಟ್ಟು ಹೋಗ್ತಾನೆ. ಮನೆ ಸುಟ್ಟು ಹೋಗುವಾಗ ಒಳಗಿರುವವನು ಸುಟ್ಟು ಹೋಗ್ತಾನೆ. ವಿನಾಶ ಇದೆಯೇ ಕೇಳಿದ್ರೆ ಇಲ್ಲ. ಅವ್ಯಯ, ಇವನಿಗೆ ಯಾವತ್ತೂ ಹಾನಿ ಎಂಬುದಿಲ್ಲ. ಅಲ್ಲ, ಲೋಕದಲ್ಲಿ ಹಾಗೆ ಕಂಡಿದೆಯಲ್ಲ, ಲೋಕದಲ್ಲಿ ಹಾಗೆ ಕಂಡಿದೆ, ಆದರೆ ಇವನು ಲೋಕಾತೀತನಾಗಿರುವವನು. ಇವನು ಲೋಕಾತೀತನಾಗಿರುವವನು. ಯಸ್ಮಾತ್ ಉತ್ತಮ ಪುರುಷ ತ್ವನ್ಯ ಪರಮಾತ್ಮ ಇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯಃ ಈಶ್ವರಃ. ಹಾಗೆ ಅವರೆಲ್ಲ ಅನೀಶ್ವರರು, ಅದನ್ನು ಹಾಗಲ್ಲ, ಈಶ್ವರ ಸರ್ವಸಮರನಿದ್ದಾನೆ. ಆದ್ದರಿಂದಾಗಿ 3 ಲೋಕಕ್ಕೆ ಒಂದು ದಿವಸ ವಿನಾಶ ಒದಗಿದರು. ಒಳಗೇ ಇರುವಂತಹ ಈತನಿಗೆ ವಿನಾಶ ಎಂಬುದಿಲ್ಲ. ಈಶ್ವರ. ಸರಿ, ಅಂಧ ವ್ಯಕ್ತಿ ಯಾರು, ಎಲ್ಲಿದ್ದಾನೆ? ಇನ್ಯಾರೋ ಅಲ್ಲ, ಕೃಷ್ಣ ಅಂತ ಇದ್ದಾನೆ. ಯಸ್ಮಾತ್ ಕ್ಷರಂ ಅತೀತಃ ಅಹಂ ಅಕ್ಷರಾದಪಿ ಚ ಉತ್ತಮಃ ಅಹಂ. ಇನ್ಯಾರೋ ಅಲ್ಲವೂ ನಾನೇ ಇದ್ದೇನೆ. ಕ್ಷರಾಕ್ಷರ ಪುರುಷ ಪ್ರಪಂಚವನ್ನು ಮೀರಿ ನಿಂತಹ ವ್ಯಕ್ತಿ ನಾನೇ ಇದ್ದೇನೆ. ಈ ಕಾರಣಕ್ಕೋಸ್ಕರವೇ ಅಥೋಸ್ಮಿ ಲೋಕೆ ವೇದೇಚ. ಪೌರುಷಯಾಗಮಗಳು ಅಪೌರುಷಯಾಗಮಗಳು ಇಲ್ಲಿ ನನ್ನನ್ನು ಪ್ರಸಿದ್ಧ ಪುರುಷೋತ್ತಮ ಪುರುಷೋತ್ತಮ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಗಮನಿಸಿ, ಭಗವಂತ ಪುರುಷೋತ್ತಮ ಅನ್ನುವ ಶಬ್ದ ತನಗೆ ಯಾಕಿದೆ ಅನ್ನೋದನ್ನು ತೋರಿಸ್ತಾ ತನ್ನ ಸರ್ವೋತ್ತಮತ್ವವನ್ನು ಪ್ರತಿಷ್ಠಾ ಮಾಡಿಕೊಟ್ಟ. ಕ್ಷರಪುರುಷ ಅಕ್ಷರ ಪುರುಷ ಪ್ರಪಂಚ, ಈಗ ಇನ್ನು ಬಾಕಿ ಉಳಿದದ್ದು ಯಾವುದೂ ಇಲ್ಲ. ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಇವರಿಬ್ಬರಿಗಿಂತಲೂ ತಾನು ಉತ್ತಮನಿದ್ದೇನೆ, ಆದ್ದರಿಂದ ನನಗೆ ಪುರುಷೋತ್ತಮ ಅಂತ ಹೆಸರು ಹೇಳುವ ಮೂಲಕ ತನ್ನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿಕೊಟ್ಟ. ಪುರುಷೋತ್ತಮ ಅನ್ನುವ ಶಬ್ದದ ಅರ್ಥ ಬೇರೆ ಅಲ್ಲ, ಈಗ ಸರ್ವೋತ್ತಮ ಅನ್ನುವ ಶಬ್ದದ ಅರ್ಥ ಬೇರೆ ಅಲ್ಲ. ಭಗವಂತನ ನಾಮಗಳೇ ಹಾಗೆ ಅನ್ವರ್ಥವಾದ ನಾಮಗಳು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಗೌಣಾನಿ ಅಂತ ಹೇಳಿದ್ರೆ ಗುಣ ಪುರಸ್ಸರವಾಗಿ ಭಗವಂತನನ್ನು ತಿಳಿಸುವ ನಾಮಗಳು. ಕೃಷ್ಣ ಇಲ್ಲಕ್ಕೆ ಇಷ್ಟಕ್ಕೆ ಸುಮ್ಮನಿರದೆ ಇಂತಹ ತತ್ವಜ್ಞಾನದ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ. ಯೋ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿತ್. ಯಾರು ಹೀಗೆ ನನ್ನನ್ನು ಪುರುಷೋತ್ತಮ ಅಂತ ತಿಳಿತಾ ಇದ್ದಾರೋ ಅವನು ಸರ್ವಜ್ಞ. ಆದರೆ ಗಮನಿಸಬೇಕು, ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಏವಂ ಏನರ್ಥ? ಅರ್ಥಾನುಸಂಧಾನದ ಹಿನ್ನೆಲೆಯಲ್ಲಿ ನನ್ನನ್ನು ಪುರುಷೋತ್ತಮ ಅಂತ ತಿಳಿಬೇಕು. ಕೇವಲ ನಾಮಕೇ ವಾಸ್ತೆ ಒಂದು ನಾಮ,
ಅಲ್ಲ. ವಿಶಿಷ್ಟ ಗುಣಾನಪಿ ಆಚಷ್ಟೇ. ಭಗವಂತನ ಪ್ರತಿಯೊಂದು ನಾಮವೂ ಕೂಡ ವಿಶಿಷ್ಟವಾದ ಭಗವಂತನ ಗುಣವನ್ನು ತೋರಿಸ್ತಾ ಇದೆ. ಲೋಕದಲ್ಲಿ ನಮಗೂ ನಿಮಗೂ ಹೆಸರಿರತ್ತೆ. ಸುಂದರ ಅಂತ ಒಬ್ಬನಿಗೆ ಹೆಸರು, ಸೌಂದರ್ಯವನಲ್ಲಿ ಇರಬೇಕಾಗಿಲ್ಲ. ವಸ್ತುತಃ ಸುಂದರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಸೌಂದರ್ಯ ಉಳ್ಳವ ಸುಂದರ. ಸೌಂದರ್ಯ ಇರಬೇಕಾಗಿಲ್ಲ, ಆದ್ರೆ ಅವನಿಗೂ ಸುಂದರ ಅಂತ ಹೆಸರಿರುತ್ತೆ. ಒಬ್ಬಾಕಿಗೆ ಹೆಸರು ಕೇಳಿದ್ರು, ನಿಮ್ಮ ಹೆಸರೇನಮ್ಮ? ಅನಾಮಿಕಾ. ಉತ್ತರ ಬಂತು. ಗಮನಿಸಿ, ಅನಾಮಿಕಾ ಶಬ್ದಕ್ಕೆ ಅರ್ಥ ಏನು? ಹೆಸರೇ ಇಲ್ಲದವಳು. ಹೆಸರೇ ಇಲ್ಲದವಳು ಅನ್ನೋದು ಕೂಡ ಒಬ್ಬಾಕೆಗೆ ಹೆಸರಾಗಿ ಹೋಗತ್ತೆ. ಅರ್ಥಕ್ಕೂ ಶಬ್ದಕ್ಕೂ ತಾಳಮೇಳ ಇಲ್ಲ. ಭಗವಂತನ ನಾಮಗಳು ಹೀಗೆ ನಾಮಕೇ ವಾಸ್ತೆ ನಾಮ ಅಲ್ಲ, ವಿಶಿಷ್ಟವಾದ ಗುಣಗಳನ್ನು ತೋರಿಸ್ತಾವೆ. ಯೋ ಮಾಂ ಏವಂ ಅಸಮ್ಮೂಢ, ಸಮ್ಮುಗ್ಧಾಗಾರವಾಗಿ ಅಲ್ಲ, ಜಾನಾತಿ ಪುರುಷೋತ್ತಮಂ. ಸರ್ವೋತ್ತಮ ಹಿನ್ನೆಲೆಯಲ್ಲಿ ನಾನು ಸರ್ವಜನೇ ಆಗಿಬಿಡ. ಸಕಲ ಶಾಸ್ತ್ರಗಳನ್ನು ತಿಳ್ಕೊಂಡದ್ದರಿಂದಾಗಿ ಫಲ ಏನೋ ಅದು ಇಷ್ಟರಲ್ಲೇನೆ ಬಂತು. ಸಕಲ ಶಾಸ್ತ್ರಗಳು ಏನನ್ನು ಹೇಳಿಕೊಟ್ಟಿದ್ದಾವೆ? ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತೆ ಚ ಮಧ್ಯೆ ವಿಷ್ಣು ಸರ್ವತ್ರ ಗೀಯತೆ. ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡೋದಕ್ಕೋಸ್ಕರವೇ ಎಲ್ಲ ಶಾಸ್ತ್ರಗಳು ಹೊರತು. ಇದೇ ಭಗವದ್ಗೀತೆಯ ಇನ್ನೊಂದು ಭಾಗದಲ್ಲಿ ಕೃಷ್ಣ ಒಂದು ಮಾತನ್ನು ಅರ್ಜುನನ ಮುಂದೆ ಹೇಳ್ತಾ ಇದ್ದಾನೆ. ಅರ್ಜುನ, ನಿನಗೆ ಇಂಥ ಒಂದು ವಿಚಾರವನ್ನು ತಿಳಿಸ್ತೇನೆ ಕೇಳು. ಎಂಥ ವಿಚಾರ? ಯಜ್ಞಾತ್ವಾನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಏನನ್ನು ತಿಳಿದದ್ದಾದರೆ ಇನ್ನು ತಿಳಿಯಲಿಕ್ಕೆ ಬಾಕಿ ಉಳಿದದ್ದು ಅಂತಿಲ್ಲ. ಅಂಥ ಒಂದು ಪ್ರಮೇಯವನ್ನು ಹೇಳ್ತೇನೆ ಕೇಳು. ಹಾಗೆ ಪೀಠಿಗೆ ಹಾಕಿ ಕೃಷ್ಣ ಹೇಳಿದ ಮಾತು, ಮತ್ತಃ ಪರತರನ್ನಾನ್ಯತ್ ಕಿಂಚಿದಸ್ತಿ ಧನಂಜಯ. ನನ್ನನ್ನು ಮೀರಿದ ಪರತತ್ವ ಬೇರಿಲ್ಲ. ಏನರ್ಥ? ತಾನೇ ಸರ್ವೋತ್ತಮ. ಕೃಷ್ಣ ಅಂತ ಇದ್ದಾನೆ, ಯೋ ಮಾಂ ಏವಂ ಅಸಮ್ಮೂಢ ಜಾನಾದಿ ಪುರುಷೋತ್ತಮಂ ಸ ಸರ್ವವಿತ್. ಅವನು ಸರ್ವಜ್ಞನಾಗಿಬಿಟ್ಟ. ಏನಿದರ ಫಲ? ಭಜತಿ ಮಾಂ ಸರ್ವಭಾವೇನ. ಅವನು ಬಂದು ನನ್ನನ್ನೇ ಸೇರ್ತಾನೆ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಏನು ಭಗವಂತನ ಪ್ರಾಪ್ತಿಯ ಫಲ? ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನನ್ನು ಬಂದು ಸೇರಿದ್ದಾದ್ರೆ ಮತ್ತೆ ಮರಳಿ ಹೋಗುವ ಪ್ರಮೇಯ ಇಲ್ಲ. ಭಗವಂತನನ್ನು ಸೇರೋದು ಅಂದರೆ ಕೆಲವು ವಾದಗಳ ಪ್ರಕಾರ ನಾವೇ ಮೋಕ್ಷ ಅಂತಂದ್ರೆ ನಾವೇ ಭಗವಂತನಾಗಿ ಬಿಡೋದು ಅಲ್ಲ. ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹಲವು ಕಡೆ ಅಂತ ಇದ್ದಾರೆ, ಯಾವುದೇ ಒಂದು ಕಾಲಕ್ಕೆ ವಿಭಿನ್ನ ಅಸ್ತಿತ್ವವನ್ನು ಪಡೆದಿರತಕ್ಕಂತಹ ವಸ್ತು ಯಾವತ್ತೂ ಒಂದು ಹೊತ್ತಲ್ಲಿ ಅದು ಒಂದಾಗುವುದು ಸಾಧ್ಯ ಇಲ್ಲ. ಅದಕ್ಕೊಂದು ನಿದರ್ಶನವೇ ಇಲ್ಲ. ಎರಡು ಲೋಟಗಳಲ್ಲಿ ಅರ್ಧ ನೀರಿರುತ್ತೆ. ಅದನ್ನು ಇವಾಗ ಒಂದೇ ಲೋಟೆಗೆ ಸುರಿತೇವೆ ಅಂತೇವೆ, ನೀರು ಒಂದಾಯಿತು. ಇಲ್ಲಿ ಗಮನಿಸಿ, ಶಾಸ್ತ್ರಗಳಲ್ಲಿಯೂ ಕೂಡ ಇಂತಹ ಮಾತಿದೆ. ಪರೇ ವ್ಯಯೇ ಸರ್ವ ಏಕೀಭವಂತಿ. ಮೋಕ್ಷದಲ್ಲಿ ಜೀವರಾಶಿಗಳು ಭಗವಂತನೊಂದಿಗೆ ಒಂದಾಗಿ ಬಿಡ್ತಾರೆ. ಏನು ಇಲ್ಲಿ ಒಂದಾಗುವುದು ಶಬ್ದಕ್ಕೆ ಅರ್ಥ? ಹೌದು, ಶಬ್ದ ಇದೆ ಒಂದಾಗಿ ಬಿಡೋದು ಅಂತ. ಈ ಒಂದಾಗಿ ಬಿಡೋದನ್ನು ಶಬ್ದಕ್ಕೆ ಅರ್ಥ ಏನು? ಯಾವ ಅಭಿಪ್ರಾಯದಲ್ಲಿ ಈ ಶಬ್ದವನ್ನು ಬಳಸಿದ್ದಾರೆ? ಈ ಶಬ್ದಕ್ಕೆ ಅನೇಕ ಅರ್ಥಗಳು ಇದ್ದಾವೆ. ಎರಡು ಲೋಟಗಳಲ್ಲಿ ಅರ್ಧ ಇದ್ದಂತಹ ನೀರು ಒಂದಕ್ಕೆ ಪಾತ್ರೆಗೆ ಸುರಿದಾಗ ಎರಡೂ ಒಂದಾಯಿತು.
ಏನಾಯಿತು? ಒಂದಾಗುವುದು ಅಂತಂದ್ರೆ ಅದೇ ನೀರು ಇದಾಯಿತು, ಇದೇ ನೀರು ಅದಾಯಿತು ಅರ್ಥ ಅಲ್ಲ. ಒಂದು ಪಾತ್ರೆ ಎಂಬ ಸ್ಥಳದಲ್ಲಿ ಎರಡು ಕೂಡ ಜೊತೆಗೆ ಸೇರಿಕೊಂಡವು. ಅದೇ ಇದು, ಇದೇ ಅದು ಆಗಿಲ್ಲ. ಯಾಕೆ? ಪೂರ್ವದಲ್ಲಿ ಅದು ಅರ್ಧ ಅರ್ಧ ಲೋಟ ಇತ್ತು. ಎರಡನ್ನು ಸುರಿದಾಗ, ಜೊತೆ ಸೇರಿಸಿದಾಗ ಅದು ಪ್ರತಿ ಲೋಟ ನೀರಾಯಿತು. ಅದೇ ಇದು, ಇದೇ ಅದು ಆದದ್ದಾದರೆ ವೃದ್ಧಿ ಕಾಣಬಾರದಿತ್ತು. ಈಗ ಅಲ್ಲಿ ವೃದ್ಧಿ ಕಾಣ್ತಾ ಇದೆ. ಹಾಗಾದರೆ ಅದು ಇದು ಒಂದೇ ಆದದ್ದಲ್ಲ. ಲೋಟ ಎಂಬಂತಹ ಒಂದು ಸ್ಥಳದಲ್ಲಿ ಎರಡು ಜೊತೆಗೆ ಸೇರಿದ್ದಾವೆ. ತರಗತಿಯಿಂದ ಹೊರಟ 1000 ಮಂದಿ ವಿದ್ಯಾರ್ಥಿಗಳು ಹೊರಗೆ ಅಂಗಳದಲ್ಲಿ ಒಂದಾದರು. ಏನರ್ಥ? ತರಗತಿಯಿಂದ ಹೊರಡುವಾಗ 1000 ಮಂದಿ ಇದ್ರು, ಅಂಗಳದಲ್ಲಿ ಹೋಗಿ ನಿಂತಾಗ ಒಬ್ಬನೇ ಆಗಿದ್ದಾನೆ ಅಲ್ಲ. ಅಂಗಳವೆಂಬಂತಹ ಒಂದು ಪ್ರದೇಶದಲ್ಲಿ ಎಲ್ಲರೂ ಕೂಡ ಜೊತೆ ಸೇರಿದ್ದಾರೆ ಅಂತ ಅರ್ಥ. ನೀರು ಒಂದಾಯ್ತು ಅಂತೇವೆ. ನಮಗದನ್ನು ಮೊದಲಿದ್ದ ಅರ್ಧ ಲೋಟದ ನೀರು ಯಾವುದು, ಈಗ ಸೇರಿಕೊಂಡ ನೀರು ಯಾವುದು ತಿಳಿಯೋದಿಲ್ಲ. ಅಂದ ಮಾತ್ರಕ್ಕೆ ನಾವು ಹೇಳೋದು ಅವುಗಳೊಳಗೆ ಭೇದ ಕಾಣುವುದಿಲ್ಲ ಅಂತ ಹೇಳಿಕೊಂಡು. ಕಾಣುವುದಿಲ್ಲ ಅಷ್ಟೇ ಹೊರತು ಕಾಣದೇ ಇರೋದು ಬೇರೆ, ಇಲ್ಲದೇ ಇರುವುದು ಬೇರೆ. ಗಮನಿಸಿ, ಅರ್ಧ ಲೋಟ ಕಡಲೆಕಾಳು, ಅರ್ಧ ಲೋಟ ಅವರೆಕಾಳು ಒಂದು ಲೋಟೆಗೆ ಪಾತ್ರೆಗೆ ಸುರಿದೆವು. ಎರಡು ಒಂದಾಯಿತು. ಈಗ ಗಮನಿಸಿ, ಅದನ್ನು ಪುನಃ ಪ್ರತ್ಯೇಕಿಸಿ ಕಲಿಸಲಿಕ್ಕೆ ಬರುತ್ತೆ, ಪ್ರತ್ಯೇಕ ಮಾಡ್ಲಿಕ್ಕೆ ಬರುತ್ತೆ. ಅವರೆಕಾಳು ಬೇರೆ, ಕಡಲೆಕಾಳು ಬೇರೆ ಮಾಡ್ಲಿಕ್ಕೆ ಬರುತ್ತೆ. ಅದೇ ಹೆಸರು ಕಾಳು, ಕಡಲೆಕಾಳು ಜೊತೆ ಸೇರತ್ತೆ, ಪ್ರತ್ಯೇಕಿಸ್ಲಿಕ್ಕೆ ಬರುತ್ತೆ. ರಾಗಿ, ಸಾಸುವೆ ಒಟ್ಟು ಸೇರಿಸಬಹುದು, ಕಷ್ಟಪಟ್ಟು ಬೇರ್ಪಡಿಸಬಹುದು. ಆದರೆ ರಾಗಿ ರಾಗಿ ಜೊತೆ ಸೇರಿತು, ಮೊದಲಿದ್ದದ್ದು ಯಾವುದು ಮತ್ತೆ ಬಂದದ್ದು ಯಾವುದು ಪ್ರತ್ಯೇಕಿಸಲಿಕ್ಕೆ ಬರೋದಿಲ್ಲ. ಅಂದ ಮಾತ್ರಕ್ಕೆ ಅದು ಇದು ಎರಡು ಒಂದೇ ಆಯಿತು ಆಯ್ತೇ? ಇಲ್ಲ. ಅದರಂತೆ ನೀರಿನಲ್ಲಿಯೂ, ಅದರಂತೆ ಮೋಕ್ಷದಲ್ಲಿಯೂ ನಮಗವರನ್ನು ಪ್ರತ್ಯೇಕಿಸಿ ನೋಡಲು ಸಾಧ್ಯವಾಗದೆ ಹೋಗಬಹುದು ಇಲ್ಲಿರುವವರಿಗೆ. ವೇದ ಹೇಳುತ್ತೆ ಏಕೀಭವಂತಿ, ಈ ಅರ್ಥದಲ್ಲಿ ಹೇಳಿತು. ಮೋಕ್ಷ ಅನ್ನುವಂತಹ ಒಂದು ಸ್ಥಳದಲ್ಲಿ ಎಲ್ಲರೂ ಕೂಡ ಜೊತೆ ಸೇರಿದ್ದಾರೆ. ಇನ್ನೊಂದರ್ಥ ಗಮನಿಸಿ, ಪರೇವ್ಯಯೇ ಸರ್ವ ಏಕೀಭವಂತಿ ಅನ್ನೋದು ಈ ಅರ್ಥದಲ್ಲಿಯೂ ಕೂಡತ್ತೆ. ಯಾವ ಅರ್ಥದಲ್ಲಿ? ಇಷ್ಟು ದಿವಸ ಆ ಸಂಘದ ಸದಸ್ಯರೆಲ್ಲ ಪರಸ್ಪರ ಹೊಡೆದಾಡ್ಕೋತಾ ಇದ್ರು, ಇವತ್ತು ಒಂದಾದರು. ನಿನ್ನೆ ತನಕ ಹೊಡೆದಾಡ್ಕೋತಾ ಇದ್ರು, ಇವತ್ತು ಒಂದಾದರು. ಏನರ್ಥ? ನಿನ್ನೆ ತನಕ ಹೊಡೆದಾಡಿಕೊಂಡು ಒಬ್ಬೊಬ್ಬರೇ ಸತ್ತು ಹೋದ್ರು, ಇವತ್ತು ಒಬ್ಬನೇ ಉಳಿದಿದ್ದಾನೆ ಅರ್ಥವೇ ಅಲ್ಲ. ಏಕಮನಸ್ಕರಾದರು. ನಿನ್ನೆ ದಿವಸ ತನಕ ಅವರಲ್ಲಿ ಮತಿಭೇದ ಇತ್ತು, ಇವತ್ತು ಮತಿವೈಷಮ್ಯ ಇಲ್ಲ, ಏಕಮನಸ್ಕರಾಗಿದ್ದಾರೆ, ಅವರ ಮನಸ್ಸು ಒಂದಾಯಿತು. ಇಲ್ಲೂ ಗಮನಿಸಿ, ಪ್ರತಿಯೊಬ್ಬರ ಮನಸ್ಸು ಬೇರೆ ಬೇರೆಯೇ. ಒಂದು ಮನಸ್ಸಾಯಿತು ಅಂತಂದ್ರೆ ಏನು? ಆ ಮನಸ್ಸಿನ ವಿಷಯ ಏನಿದೆ ಅಲ್ಲ, ಅದು ಒಂದಾಯಿತು. ಹಾಗಾದರೆ ಏಕೀಭವಂತಿ ಎನ್ನುವ ಶಬ್ದಕ್ಕೆ ಒಂದು ಸ್ಥಳದಲ್ಲಿ, ಮೋಕ್ಷ ಎಂಬಂತಹ ಒಂದು ಸ್ಥಳದಲ್ಲಿದ್ದಾರೆ ಅಂತ ಅರ್ಥ. ಸಂಸಾರಾವಸ್ಥೆಯಲ್ಲಿರುವಾಗ ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು ಅನ್ನೋದನ್ನು ಕೇಳ್ತಾ ಇದ್ದೇವೆ. ಆದರೆ ಮೋಕ್ಷಾವಸ್ಥೆಯಲ್ಲಿ ನಮ್ಮ ಚಿಂತನೆಗಳೆಲ್ಲವೂ ಕೂಡ ಭಗವತ್ ಚಿಂತನೆಗೆ ಅನುಗುಣವಾಗಿರುತ್ತೆ ಎಂಬ ಕಾರಣಕ್ಕೆ ಏಕೀಭವಂತಿ ಅಂತ. ಹೀಗೆ
ಮೋಕ್ಷಾವಸ್ಥೆಯಲ್ಲಿಯೂ ಸಂಸಾರಾವಸ್ಥೆಯಲ್ಲಿಯೂ ಜೀವರಾಶಿಗಳಿಗೂ ಈಶನಿಗೂ ಭೇದ ಅನ್ನುವಂತಹದ್ದು ಅದು ಇದ್ದೇ ಇದೆ. ಮೋಕ್ಷಾವಸ್ಥೆಯಲ್ಲಿಯೂ ಕೂಡ ಜೀವ ಭಗವಂತನೇ ಆಗುವುದು ಅಲ್ಲ ಅಲ್ಲ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಇನ್ನೊಂದು ಮಂತ್ರ ಇದೆ. ಯಾರು ಭಗವಂತನ ಬ್ರಹ್ಮನ ತಿಳಿತಾರೋ ಅವರು ಬ್ರಹ್ಮನೇ ಆಗಿಬಿಡ್ತಾನೆ. ಹೌದು, ಗಮನಿಸಿ, ಈ ಅರ್ಥವೂ ಕೂಡ, ಶಬ್ದವೂ ಕೂಡ ಸಾವಕಾಶ. ಒಬ್ಬ ಧನಿಕನನ್ನು ಆಶ್ರಯಿಸಿಕೊಂಡಂತಹ ಸೇವಕ ಕಾಲಾಂತರದಲ್ಲಿ ಅವನೂ ಧನಿಕನಾಗ್ತಾನೆ. ಮೊದಲಿದ್ದ ಧನಿಕನೇ ಇವನು ಆದದ್ದು ಹೌದೋ? ಅಲ್ಲ. ಅವನು ಹೇಗೆ ಧನವಂತನಾದನೋ ಇವನೂ ಧನವಂತನಾದ. ಅದರಂತೆ ಬ್ರಹ್ಮನ ಉಪಾಸನೆಯಿಂದ ಇವನೂ ಬ್ರಹ್ಮನಾದ ಅಂತ ಹೇಳಿದ್ರೆ, ಪರಿಪೂರ್ಣನ ಉಪಾಸನೆಯಿಂದ ಈತನೂ ಪರಿಪೂರ್ಣನಾದ. ಪರಿಪೂರ್ಣತೆಯಲ್ಲಿ ವ್ಯತ್ಯಾಸ ಇದೆ. ಸಮುದ್ರವೂ ಪರಿಪೂರ್ಣ. ಒಂದು ಕೊಡ ನೀರು ತಂದೆ ಬಂದ್ರೆ ಆ ಕೊಡವೂ ಪರಿಪೂರ್ಣ. ಒಂದು ಬಿಂದಿಗೆಯಲ್ಲಿ ನೀರು ತಂದೆ ಬಂದಂದ್ರೆ ಆ ಬಿಂದಿಗೆಯೂ ಪರಿಪೂರ್ಣ. ಒಂದು ಉದ್ಧರಣೆಯಲ್ಲಿ ನೀರು ತೆಗೆದುಕೊಂಡೇ ಬಂತಂದ್ರೆ ಅದು ಕೂಡ ಪರಿಪೂರ್ಣ. ಎಲ್ಲವೂ ಪರಿಪೂರ್ಣವೇ. ಆದರೆ ಆ ಪರಿಪೂರ್ಣತೆಯಲ್ಲಿ ಮತ್ತೆ ಪುನಃ ವ್ಯತ್ಯಾಸ ಇದೆ. ಅದರಂತೆ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅನ್ನುವ ಶಬ್ದ ಏನೋ ಇದೆ, ಆ ಶಬ್ದಕ್ಕರ್ಥ ಪರಿಪೂರ್ಣನ ಉಪಾಸನೆಯಿಂದ ತಮ್ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಅವನ ಪರಿಪೂರ್ಣ ಅಂತ ಉಪಾಸನೆ ಮಾಡಿದ್ದರಿಂದಾಗಿ ಇವನು ಕೂಡ ಪರಿಪೂರ್ಣನಾಗ್ತಾನೆ ಅಂತ ಅರ್ಥವೇ ಹೊರತು ಅವನೇ ಇವನಾಗ್ತಾನೆ ಅರ್ಥ ಅಲ್ಲ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತಿದೆ. ಜೀವರಾಶಿಗಳೆಲ್ಲರೂ ಕೂಡ ಭಗವಂತನ ಅಂಶ ಅಂತಿದೆ. ಇಲ್ಲೂ ಕೂಡ ಶಬ್ದಕ್ಕೆ ಅರ್ಥ ಏನು? ಅವನ ಬಳಿ ಇರತಕ್ಕಂತಹ ಸಂಪತ್ತಿನ ಒಂದಂಶ ಮಾತ್ರ ಇವನಲ್ಲಿದೆ ಅಂದ್ರೆ ಅರ್ಥ ಏನು? ಅವನಲ್ಲಿ 99 ಇದೆ, ಇನ್ನೊಂದು ಇವನಲ್ಲಿದೆ ಅರ್ಥ ಅಲ್ಲ. ಅವನಲ್ಲಿ 100 ಇದೆ, ಇವನಲ್ಲಿ ಕೂಡ 1 ಇದೆ ಎಂಬ ಅರ್ಥವೇ ಹೊರತು ಇದು ಭಿನ್ನಾಂಶ. ಅದರಂತೆ ಇಲ್ಲೂ ಕೂಡ ಭಗವಂತ ಅವನಲ್ಲಿ 100 ಇದೆ ಅಂತಂದ್ರೆ ಜೀವರಾಶಿಗಳಲ್ಲಿ 1 ಇದೆ ಅರ್ಥವೇ ಹೊರತು ಅಲ್ಲಿ 99 ಆಯಿತು, ಇಲ್ಲಿ 1 ಇದೆ ಅರ್ಥ ಅಲ್ಲ. ಒಂದು ವೇಳೆ ಜೀವರಾಶಿಗಳೇ ಬ್ರಹ್ಮ ಆದದ್ದು ಹೌದು ಅಂತ ಆದ್ರೆ ಅಂತಹ ಬ್ರಹ್ಮನಲ್ಲಿ ನಮಗೆ ಭಕ್ತಿಯೂ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಬಳಿಗೆ ಹೋಗಿ ನಾವು ಏನನ್ನು ಪ್ರಾರ್ಥಿಸೋದು ಸಾಧ್ಯ ಇಲ್ಲ. ಯಾಕೆ? ಗಮನಿಸಿ, ಪ್ರತಿಯೊಬ್ಬ ಜೀವರಾಶಿಯಲ್ಲಿಯೂ ಕೂಡ ಜೀವನಲ್ಲಿಯೂ ಕೂಡ ನಮಗೆ ಅದೆಷ್ಟು ದೋಷಗಳು ಕಾಣ್ತಾವೆ. ಇಂತಹ ಜೀವರಾಶಿಗಳೆಲ್ಲ ಒಂದಾದಾಗ ಅವನೇ ಬ್ರಹ್ಮ ಅಂತ ಆದದ್ದಾದರೆ ಆ ಬ್ರಹ್ಮ ದೋಷಗಳ ಗಣಿ ಆಗ್ತಾನೆ ಹೊರತು ಗುಣಗಣಿ ಅಲ್ಲ. ಒಬ್ಬನಲ್ಲಿ ಒಂದು ದೋಷ ಇದ್ದದ್ದಕ್ಕೋಸ್ಕರ ಅವನನ್ನು ನಾವು ದ್ವೇಷಿಸ್ತಾ ಇದ್ದೇವೆ ಅಂತಂದ್ರೆ ಆ ಎಲ್ಲ ದೋಷಗಳು ಒಂದಾದಾಗ ಅವನೇ ಬ್ರಹ್ಮ ಅಂತ ಆದದ್ದಾದರೆ ಅಂತಹ ಬ್ರಹ್ಮನಲ್ಲಿ ನಮಗೆ ಪ್ರೀತಿ ಹುಟ್ಟಬೇಕೆ, ಅದು ದ್ವೇಷ ಹುಟ್ಟಬೇಕೆ? ಒಬ್ಬೊಬ್ಬ ಜೀವರಾಶಿಯಲ್ಲಿ ಜೀವರಲ್ಲಿ ದುಃಖ ಅನ್ನೋದು ಅಲ್ಪ. ಈ ಜೀವರಾಶಿಯೇ ಒಂದಾದಾಗ ಅವನೇ ಬ್ರಹ್ಮ ಅಂತ ಆದದ್ದಾದರೆ ನಮ್ಮಲ್ಲಿರುವ ದುಃಖ ಕಡಿಮೆ, ಜೀವರಾಶಿಗಳಲ್ಲಿರುವ ದುಃಖ ಕಡಿಮೆ, ಆ ಬ್ರಹ್ಮನಲ್ಲಿರುವ ದುಃಖ ಅನಂತ. ಯಾರು ಸ್ವಯಂ ದುಃಖದಲ್ಲಿ ಮುಳುಗಿದ್ದಾನೆ ಅವನ ಬಳಿಗೆ ಹೋಗಿ ನನ್ನ ದುಃಖ ಪರಿಹರಿಸು ಅಂತ ನಾವು ಹ್ಯಾಕೆ ಕೇಳಬೇಕು? ಸಾಧ್ಯವೇ ಇಲ್ಲ. ಇಂತಹ ಯುಕ್ತಿ ಶಾಸ್ತ್ರ ಇದನ್ನು ನಾವು ಗಮನಿಸದೇವು ಅಂತಂದರೆ ಭಗವಂತ ಅವನು ಅನಂತ ಕಲ್ಯಾಣಗುಣ ಪರಿಪೂರ್ಣನಿದ್ದಾನೆ. ಅವನಿಗೂ ಜೀವರಾಶಿಗಳಿಗೂ ಭೇದ ಇದೆ. ಜೀವರಾಶಿಗಳು ತಮ್ಮ ಸಾಧನೆಯಿಂದ ಆ ಭಗವಂತನನ್ನು ಮೆಚ್ಚಿಸಿ ತಾವೂ ಪರಿಪೂರ್ಣರಾಗ್ತಾರೆ. ಜೀವರಿಗೂ ಜಡಗಳಿಗೂ ಭೇದ ಇದೆ. ಜಡ ಯಾವತ್ತೂ ಜೀವನಲ್ಲ, ಜಡ ಯಾವತ್ತೂ ಈಶನಲ್ಲ. ಈಶರು ಯಾವತ್ತೂ
ಜೀವರಾಶಿಗಳಲ್ಲ. ಈಶನಿಗೂ ಜೀವರಾಶಿಗಳಿಗೂ ಭೇದ ಇದೆ. ಜೀವರೊಳಗೂ ಪರಸ್ಪರ ಭೇದ ಇದೆ, ಜಡರೊಳಗೂ ಪರಸ್ಪರ ಭೇದ ಇದೆ. ಇವು ಶ್ರೀಮನ್ ಮಧ್ವ ಸಿದ್ಧಾಂತದ ದ್ವೈತ ವೇದಾಂತದ ಪ್ರಮುಖವಾದ ಕೆಲವು ಪ್ರಮೇಯಗಳು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳು, ಅಧ್ಯಾಪಕ ವರ್ಗ, ವಿದ್ಯಾರ್ಥಿಗಳು ಒಂದಾಗಿ ಗುರುಗಳ ಸ್ಮೃತಿಯ ರೂಪವಾಗಿ ಇಂತಹ ಒಂದು ಚಿಂತನೆಯನ್ನು ಕೈಗೊಂಡಿರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ಇಂತಹ ಚಿಂತನೆ ಅದು ಮೇಲಿಂದ ಮೇಲೆ ನಡೆಯಲಿ. ಆ ಮೂಲಕ ತತ್ವಜ್ಞಾನ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಮನನದ ಮೂಲಕ ಅನೇಕ ಸಂಶಯಗಳು ದೂರ ಆಗ್ತಾವೆ. ತತ್ವ ಇದಮಿತ್ತಂ ಅನ್ನುವ ತೀರ್ಮಾನಕ್ಕೆ ಬರುವುದು ಸಾಧ್ಯವಾಗತ್ತೆ. ಯಾರಿಗೆ ತತ್ವದ ದೃಢ ನಿಶ್ಚಯ ಬಂದಿದೆ ಅವನು ಮಾತ್ರ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಆ ಧ್ಯಾನದಲ್ಲಿ ಭಗವಂತನ ಕಾಣಲಿಕ್ಕೆ ಸಾಧ್ಯ. ಅಂತಹ ಭಗವದ್ ದರ್ಶನ ಎಲ್ಲರಿಗೂ ದೊರಕುವಂತೆ ಹರಿಗುರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಮಾತನ್ನು ಚಿಂತನೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಿ.